Hi friends, welcome back to my ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ರಾಮ್ ಫಲ ಹಣ್ಣಾಗಿದ್ವು, ರಾಮ್ ಸೀತಾಫಲ ನಮ್ಮ ಮರದಲ್ಲಿ. ಅದನ್ನ ತೆಗ್ದಿ ಕವರ್ ಅಲ್ಲಿ ಹಾಕಿಟ್ಟಿದ್ವಿ. ಅದು ತುಂಬಾ ಹಣ್ಣಾಗಿ ಮೆತ್ತು ಫುಲ್ ಹಣ್ಣಾಗಿತ್ತು. ಹಾಗಾಗಿ ಇದು ಹಂಗೆ ತಿಂದಿದ್ವಾ, ಒಂಥರ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಮಾಡೋಣ ಅಂತ ಮಾಡ್ತಾ ಇದೀನಿ. ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಚಮಚದಲ್ಲಿ ಎರ್ದಿ ಈ ತರ ತರಕಾರಿ ಕಟ್ ಮಾಡೋ ಶಾರ್ಪ್ನರ್ ಇರುತ್ತಲ್ಲ ಅದ್ರಲ್ಲಿ ಹಾಕಿ ಚಾಪ್ ಮಾಡ್ತಾ ಇದೀನಿ. ಇದು ಮಿಕ್ಸಿಲಿ ಹಾಕಿದ್ರು ಚೆನ್ನಾಗಿರುತ್ತೆ, ಮಿಕ್ಸಿಲಿ ಬೀಜ ಎಲ್ಲ ಪುಡಿ ಆಗುತ್ತೆ ಅಂತ ನಾನು ಇದ್ರಲ್ಲೇ ಮಾಡ್ತಾ ಇದೀನಿ. ಚೆನ್ನಾಗಿ ಬಂದಿತ್ತು. ಇದನ್ನೆಲ್ಲ ಇವಾಗ ಒಂದ್ ಪ್ಲೇಟಿಗೆ ಹಾಕೊಂಡು ಬೀಜ ಎಲ್ಲ ಆರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನಲ್ಲಿ ಚಾಪ್ ಮಾಡ್ಕೊಂತ ಇದೀನಿ. ಇವಾಗ ಆಗಿದ್ದೆ ಮಾಡಿರೋದು. ಈಗ ನೆಕ್ಸ್ಟ್ ಅದಾದ್ಮೇಲೆ ಈ ಹಣ್ಣು ಮಾಡ್ಕೊಳ್ತೀನಿ. ಇದೆಲ್ಲ ತೆಗ್ದು ಈ ತರ ಪ್ಲೇಟಿಗೆ ಹಾಕೊಂಡಿದೀನಿ. ಅದನ್ನು ಮಾಡೋದು ದೊಡ್ಡದು ಇನ್ನೊಂದು ಹಣ್ಣು ಇತ್ತಲ್ಲ, ಅದನ್ನು ಅದೇ ತರ ಎಲ್ಲ ತೆಗ್ದು ಮಾಡ್ಕೊಂಡು ಒಂದು ಬೀಜ ಇಲ್ದಂಗೆ ತೆಗ್ದು ಇದ್ರಲ್ಲಿ ಹಾಕೊಂಡಿದೀನಿ ಪಾತ್ರೆಯಲ್ಲಿ. ಅದಕ್ಕೆ ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಮತ್ತೆ ಒಂದ್ ಸ್ವಲ್ಪ ಹಾಲು ಹಾಕ್ಬೇಕಷ್ಟೇ, ಇನ್ನೇನು ಹಾಕಲ್ಲ ಇದಕ್ಕೆ ಐಸ್ ಕ್ರೀಮಿಗೆ. ಸ್ವಲ್ಪ ಸಕ್ಕರೆ ಹಾಕಿದೀನಿ. ಇವಾಗ ನೋಡ್ಕೊಂಡು ಎಷ್ಟು ಬೇಕು ಸ್ವೀಟ್ ಅಂತ. ಇವಾಗ ಸ್ವಲ್ಪ ಹಾಲು ಹಾಕ್ತಿದೀನಿ. ಹಾಲಿನ ಪೌಡರ್ ಹಾಕ್ಬೇಕು, ಒಂದ್ ಕಪ್, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾನು ಹಾಲಿನ ಪೌಡರ್ ಸೇರ್ಸಿಲ್ಲ, ಹಣ್ಣು ಜಾಸ್ತಿ ಇರ್ಲಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ಸಕ್ಕರೆ ಕರಗೋ ತನಕ. ಇದನ್ನ ಒಂದು ಏರ್ ಕಂಟೈನರ್ ಗೆ ಹಾಕಿಡ್ಬೇಕು, ಗಾಳಿ ಆಡ್ಲಿಲ್ಲ ಅಂತ ಬಾಕ್ಸಿಗೆ. ಒಂದೇ ಒಂದ್ ಬೀಜ ಉಳ್ಕೊಂಡ್ಬಿಟ್ಟಿದೆ, ಅದನ್ನ ತೆಗ್ದಾಕ್ತಾ ಇದ್ದೆ. ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಬಾರ್ದು, ಸ್ಟೀಲ್ ಬಾಕ್ಸಿಗೆ ಹಾಕ್ಬೇಕು. ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಅಷ್ಟು ಕ್ಲೀನ್ ಆಗಿ ತೆಗಿಯಕ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟೀಲ್ದು ಅಗ್ಲನ್ ಬಾಕ್ಸ್ ಇತ್ತು, ಸ್ವಲ್ಪ ಜಾಸ್ತಿ ಇತ್ತಲ್ಲ, ಹಂಗಾಗಿ ಲಂಚ್ ಬಾಕ್ಸ್ ಅಲ್ಲೆಲ್ಲ ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕಿ ತುಂಬಿ ಇಡ್ತಾ ಇದೀನಿ. ಎಲ್ಲ ಕ್ಲೀನ್ ಆಗಿ ಮಾಡಿ ಹಾಕ್ತಾ ಇದೀನಿ ಪಾತ್ರೆ ಒಂಚೂರು ಇಲ್ಲಂಗೆ. ಹಿಂಗೆ ಇದನ್ನ ಬಾಕ್ಸ್ ನ ಮುಚ್ಚಿ ಫ್ರಿಜ್ ಅಲ್ಲಿ ಇಡೋದಷ್ಟೇ. ಫ್ರಿಜ್ ಅಲ್ಲಿ ಇಟ್ಟು ಒಂದು 12 ಅವರ್ ಆಗ್ಬೇಕು. ಅದು ಒಂದಿನ ಎಲ್ಲ ಇಟ್ಟಿದ್ದೆ, ಇವತ್ತು ಇಟ್ಟಿದ್ದು ಮತ್ ನಾಳೆ ಮಾರನೇ ದಿವಸ ಬೆಳಗ್ಗೆ ತೆಗ್ದು ಓಪನ್ ಮಾಡಿ ನೋಡಿದಾಗ ಈ ತರ ಆಗಿತ್ತು ಗಟ್ಟಿಗೆ ಐಸ್ ಕ್ರೀಮು. ಮಕ್ಳು ಹಾಕೊಡಮ್ಮ ಅಂತ ಹೇಳ್ತಿದ್ರು ಅಂತ ಹೇಳಿ ಅವ್ರಿಗೆ ಹಾಕೊಡ್ತಾ ಇದೀನಿ. ಐಸ್ ಕ್ರೀಮ್ ತಿಂದು ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿದಾದ್ಮೇಲೆ ಸ್ವಲ್ಪ ಬಿಟ್ಟು ಇದು ಬಿಲ್ಲುಬಣ ಬೇಕು ಅಂತ ಹೇಳಿದ್ರು ಬೆಳಗ್ಗೆನೆ. 2 ದಿವಸದಿಂದ ಆಟ ಮಾಡ್ತಿದ್ರು. ಹಾಗೆ ಹೋಗಿ ಅಲ್ಲಿ ಗದ್ದೆ ಹತ್ರ ನಮ್ ತೋಟದಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ಇದ್ರದ್ದು ಕಡ್ಡಿನೂ ಇದನ್ನು ಕಟ್ಕೊಂಡ್ ಬಂದು ಅದನ್ನ ಬಿಲ್ಲು ಬಣ ಮಾಡ್ಕೊಟ್ರು. ಶಂಕರ್ಗೆ, ಕುಶಾಲ್ಗೆ, ಮಿಥುನ್ಗೆ ಮಾಡ್ಕೊಟ್ರು. ಅದನ್ನೇ ಆಟ ಆಡ್ತಾ ಇದಾರೆ, ಹಿಂಗ್ ಎಲ್ಲಿ ತನಕ ಹೋಗುತ್ ನೋಡ್ರಿ ಅಂತ ಹೇಳ್ಬಿಟ್ಟು. ಈಗ ಬೇಸಿಗೆ ಬಂದ್ಮೇಲೆ ಮಕ್ಳಿಗೆ ಏನಾರ ಒಂದ್ ಹಿಂಗ ಆಟ ಸಾಮಾನು ಅದು ಆಟ ಆಡ್ತಾನೆ ಇರ್ತಾರೆ. ಅದಾದ್ಮೇಲೆ ನಾವು ನೈಟ್ ಚಿಕನ್ ಫ್ರೈ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೆ. ಸಿಂಪಲ್ ಆಗಿ ಚಿಕನ್ ಫ್ರೈ ಅಷ್ಟೇನೆ. ಸಾಂಬಾರ್ ಇತ್ತು, ಬೇಳೆ ಸಾಂಬಾರಿಗೆ ಚಿಕನ್ ಫ್ರೈ ಮಾಡ್ಕೊಂಡಿದ್ವಿ. ಇಲ್ಲಿ ಒಂದ್ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ. ಬೇಳೆ ಸಾಂಬಾರಿಗೆ ಸಿಂಪಲ್ ಆಗಿ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಬೇರೆ ಚಿಕನ್ ಸಾಂಬಾರಿಗೆ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ. ಅದೇ ತರಕಾರಿ ಸಾಂಬಾರಿಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು, ಅವಾಗ ಅದಕ್ಕೆ ಚಿಕನ್ ಹಾಕೊಬೇಕು.
ಇದೊಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ ಚಿಕನ್ ಫ್ರೈನ. ಇದಕ್ ನೀರ್ ಹಾಕ್ತಾ ಇಲ್ಲ, ಚಿಕನ್ ಅಲ್ಲಿರೋ ನೀರೇ ಬಿಟ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಫ್ರೈ ಮಾಡ್ತಾ ಇದೀನಿ. ಇದನ್ನ ಬೇಯಕ್ ಇಟ್ಕೊಂಡಿದೀವಲ್ಲ ಇವಾಗ, ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಂಡು ಇದು ಅದೇ ನೀರಲ್ಲೇ ಬೇಯಬೇಕು ಚಿಕನ್. ಅಲ್ಲಿ ತನಕ ಒಂದು ತಟ್ಟೆ ಮುಚ್ಕೊಂಡ್ ಬೇಯಕ್ ಇಡ್ಬೇಕು. ಅವಾಗ ತೆಗ್ದು ತಳ ಹತ್ತುತ್ತ ಅಂತ ನೋಡ್ಕೊಂಡು ಫ್ರೈ ಮಾಡ್ಕೊಂತ ಇರ್ಬೇಕು. ನೀರೆಲ್ಲ ಬಿಟ್ಕೊಂಡಿದೆ ಇವಾಗ, ಬೇಯ್ತಾ ಇದೆ ಬಿಟ್ಕೊಂಡ್ ನೀರೆಲ್ಲ. ಹಾಗೆ ಫ್ರೈ ಮಾಡ್ಕೊಂತ ಇರ್ಬೇಕು ಇವಾಗ. ಫ್ರೈ ತಳ ಹಿಡಿಯಲ್ಲ, ಆದ್ರೂ ತಳ ಹತ್ಬಾರ್ದು ಅಂತ ನಾವು ನೋಡ್ಕೊಂತ ಇರ್ಬೇಕು. ಮತ್ತೆ ಬೇಯಕ್ ಇಟ್ಬಿಟ್ಟು ಇದಕ್ಕೊಂದ್ ಸಣ್ಣದಾಗ್ ಮಸಾಲೆ ರುಬ್ಕೊಬರೋಣ ಅಂತ ಒಂದ್ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಒಂದ್ ಚಕ್ಕೆ, ಲವಂಗ, ಒಂದ್ ಕಾಳ್ ಮೆಣಸು, ಒಂದೆರಡು ಕಡ್ಲೆ, ಟೊಮೊಟೊ ಹಾಕಿ ಚೆನ್ನಾಗಿ ರುಬ್ಕೊಂಡ್ ಬಂದಿದೀನಿ ನುಣ್ಣಗೆ ಪೇಸ್ಟ್ ಆಗಂಗೆ. ಈಗ ಮತ್ತೆ ಇದೆಲ್ಲ ನೀರೆಲ್ಲ ಹಿಂಗೋಗಿದೆ ನೋಡಿ. ಇದಕ್ಕೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದಿಷ್ಟೇನೆ ತಿಂದ್ರುನು ಚೆನ್ನಾಗಿರುತ್ತೆ. ನೀರ್ ಹಾಕೊಂಡ್ ಇದಕ್ಕೆ ಅನ್ನ ಹಾಕೊಂಡ್ ತಿಂದ್ರುನು ಚೆನ್ನಾಗಿರುತ್ತೆ. ಆದ್ರೆ ಫ್ರೈ ಮಾಡ್ತಾ ಇದೀವಲ್ಲ ನಾವು ಸಾಂಬಾರಿಗೆ ಅಂತ ಮಸಾಲೆ ಹಾಕಿ ಅದಕ್ಕೆ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದಕ್ಕೆಲ್ಲ ಹಾಕಂಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ತೊಳ್ಕೊಂಡು ಇದಕ್ ನೀರ್ ಹಾಕೊಂತ ಇದೀನಿ. ಇದನ್ನ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯ್ತು. ಈ ವಿಡಿಯೋ ಇಷ್ಟ ಆಗಿದ್ದೀನಿ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.